ಸರ್ ನನ್ನ ಹೆಸರು ಗೀತಾ ಅಂತ. ನಾವು ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸ್ ಇಂದ ಸೋನು ಗೌಡ ಅವರು ಒಂದು ಮಗು ಬಗ್ಗೆ ಅವ್ರ ಯೂಟ್ಯೂಬ್ ಚಾನಲ್ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕ್ಲೋಸ್ ಮಾಡಿದ್ರು. ಅದ್ರ ಪರವಾಗಿ ನಾವೇ ಕಂಪ್ಲೇಂಟ್ ನ ಕೊಟ್ಟಿದೀವಿ. ನಾನು ಬಂದ್ಬಿಟ್ಟು ಕಾನೂನು ಪರಿವೀಕ್ಷಣಾ ಅಧಿಕಾರಿ. ನಮ್ಮ ಇಲಾಖೆ ಬಂದ್ಬಿಟ್ಟು ದೇರ್ ಇಸ್ ಅ 5 ಡಿವಿಷನ್ ಇನ್ ಬ್ಯಾಂಗ್ಳೂರ್. ಅದರಲ್ಲಿ ನಮ್ಮ ಒಂದು ಡಿವಿಷನ್ ಬೆಂಗಳೂರು ಪಶ್ಚಿಮ ಆನೇಕಲ್ ವ್ಯಾಪ್ತಿಯಲ್ಲಿ ಇರುತ್ತದೆ. ಓಕೆನಾ, ಅಲ್ಲಿಂದ ನಾವು ಇಲ್ಲಿ ಡಿವಿಷನ್ಗೆ ಮಾತಾಡಿ, ಯಾಕಂದ್ರೆ ಅವರು ಅಲ್ಲಿ ಡಿಸ್ಕ್ಲೋಸ್ ಮಾಡಿರಲಿಲ್ಲ ಅವ್ರ ಅಡ್ರೆಸ್ ಈ ವ್ಯಾಪ್ತಿಗೆ ಬರುತ್ತೆ ಅಂತ ಮಾತಾಡಿ ಕೇಂದ್ರ ಕಚೇರಿಗಳಿಂದ ಬ್ಯಾಂಗ್ಳೂರ್ನಲ್ಲಿ ಹೆಡ್ ಆಫೀಸ್ ನಿಂದ ಎಲ್ಲ ಮಾತಾಡಿ ಅರುಂಧತಿ ಮೇಡಮ್, ಆಶಾ ಮೇಡಮ್ ಅವರೆಲ್ಲ DCPO ಆಫೀಸರ್, ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ಸ್ ಅವ್ರ ಹತ್ರ ಎಲ್ಲ ಮಾತಾಡಿ ಕೊನೆಗೆ ನಮ್ಮ ಕಡೆಯಿಂದ ಕಂಪ್ಲೇಂಟ್ ನಾವು ಕೊಟ್ಟಿರೋದು. ಇವಾಗ ನಮ್ಮ ಒಂದು ಗ್ರೂಪ್ ಒಂದು 5 days ನಿಂದ ಅವ್ರ ಕಾರಾ ಪೋರ್ಟಲ್ ನಲ್ಲಿ ಇಲ್ಲಿಗಲ್ ಅಡಾಪ್ಷನ್ ಆಗಿದೆ. ಇಲ್ಲಿ ಕಾರಾ ಪೋರ್ಟಲ್ ನಲ್ಲಿ ಅವ್ರು ಅಪ್ಲೋಡ್ ಮಾಡಿಲ್ಲ, ಸಾರಾ ಪೋರ್ಟಲ್ ನಲ್ಲಿ ಅಪ್ಲೋಡ್ ಮಾಡಿಲ್ಲ. ಆಸ್ ಪರ್ ದಿ JJ ಆಕ್ಟ್ 75 ಪ್ರಕಾರ 74 ಪ್ರಕಾರ ಮಗುನ ಡಿಸ್ಕ್ಲೋಸ್ ಮಾಡಬಾರ್ದು, ಅದು ಇಲ್ಲಿಗಲ್ ಆಕ್ಟಿವಿಟೀಸ್. ಸೊ ಆ ಮಗುನ ಡಿಸ್ಕ್ಲೋಸ್ ಮಾಡಿರೋದ್ರಿಂದ ನಾವೇ ಆಕ್ಷನ್ ನ ತಗೊಂಡಿದೀವಿ. ಸೊ FIR ನ ಲಾಂಚ್ ಮಾಡಿದೀವಿ. ಸೊ ಇನ್ನ ಇತರ ಯಾವತ್ತೇ ಆಗ್ಲಿ ಯಾರಾದ್ರೂ ಮಗುನ ದತ್ತಕ್ ತಗೊಂಡಿದ್ದೀರಾ ಅಂದ್ರೂ, ಇಲ್ಲ ಮಗುನ ಯಾವ ಕಡೆಯಿಂದ ಆದ್ರೂ ತಗೊಂಡಿದ್ದೀರಾ ಅಂತ ಇದ್ರೂನು, ಸೊ ನೇರವಾಗಿ ಪೇರೆಂಟ್ಸ್ ಕಡೆಯಿಂದ ನೀವು ತಗೊಳೋದಕ್ಕೆ ಬರೋದಿಲ್ಲ, ಈವನ್ ಪೇರೆಂಟ್ಸ್ ಕೊಡೋದಕ್ಕೆ ಬರೋದಿಲ್ಲ. ಅದು ಇಲ್ಲಿಗಲ್ ಆಗುತ್ತೆ. ನಿಮ್ಗೆ ಪೇರೆಂಟ್ಸ್ ಮಗುನ ಸಾಕೋದಕ್ಕೆ ಕೆಪಾಸಿಟಿ ಇಲ್ಲ ಅಂತ ಇದ್ರೆ ಮಕ್ಕಳ ಕಲ್ಯಾಣ ಸಮಿತಿ ಅಂತ ಇರುತ್ತೆ, ಅದಕ್ಕೆ ಬಂದು ಮಗುನ ಪ್ರೊಡ್ಯೂಸ್ ಮಾಡ್ಬೇಕು. ನಾವು ನೋಡ್ಕೊಂತೀವಿ ಗೌರ್ಮೆಂಟ್ ಕಡೆಯಿಂದ. ಓಕೆನಾ, ಕಾನೂನು ಏನ್ ಹೇಳುತ್ತೆ ಅಂದ್ರೆ ಸರ್, ಮಕ್ಕಳ ಕಲ್ಯಾಣ ಇಲಾಖೆಗೆ ಮುಂದೆ ಬಂದು ಮಗುನ ಅವ್ರು ಇವಾಗ ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ಆನ್ಲೈನ್ ನಲ್ಲಿ ಇಟ್ ವಿಲ್ ಟೇಕ್ ಪ್ರೊಸೀಜರ್ ಇರುತ್ತೆ. ಅವ್ರ ಮನೆಗೆ ನಾವು ಭೇಟಿ ಮಾಡ್ತೀವಿ, ಭೇಟಿ ಮಾಡಿ ಅವ್ರದ್ದು ಸ್ಥಿತಿಗತಿ ಏನಿದೆ, ಅವ್ರದ್ದು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್, ಇವತ್ತೇನೋ ಯೂಟ್ಯೂಬ್ ನಿಂದ ನನಗೆ ಆಸ್ತಿ ಒಂದು ಆದಾಯ ಬರ್ತಿದೆ ಅಂತ ತೋರ್ಸ್ಕೊಳಕ್ ಆಗೋದಿಲ್ಲ. ಫೈನಾನ್ಷಿಯಲ್ ಸ್ಟೇಬಲ್ ಅನ್ನೋದು ಕರೆಕ್ಟ್ ಆಗಿರ್ಬೇಕು ಯಾವತ್ತೂ. ಇವಾಗ ಮಗುಗೆ 8 ವರ್ಷ ಅಂತ ಇದ್ರೆ ಅದಕ್ಕೆ 20-30 ವರ್ಷ ಆಗೋವರ್ಗು, 50 ವರ್ಷ ಆಗೋವರ್ಗು ಇವರು ಕರೆಕ್ಟ್ ಆಗಿ ನೋಡ್ಕೊಂತಾರ, ಇವರು ಇಂಡಿಪೆಂಡೆಂಟ್. ಇನ್ನೊಂದು ಸೋನುಗೌಡ ಅವರು ಈ ವಿಚಾರದಲ್ಲಿ ಅವರು ಅನ್ಮ್ಯಾರಿಡ್ ಆಗಿರ್ತಾರೆ. ಅವ್ರಿಗೆ ಏಜ್ ಬಂದ್ಬಿಟ್ಟು 23. ಆಸ್ ಪರ್ ದಿ ಸೆಕ್ಷನ್ 5 ಪ್ರಕಾರ ಈ ಏಜ್ ನವರು 0 to 2 years ಇರೋ ಮಗುನ ಮಾತ್ರನೇ CWC ಇಂದ ತಗೊಳೋದಕ್ಕೆ ಬರುತ್ತೆ. ಅವರೇ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ನಾವು ಮಗುನ ತಗೊಂತೀವಿ ಅಂತ ಹೇಳೋದಕ್ಕೆ ಬರೋದಿಲ್ಲ. ಓಕೆನಾ, ಸೊ ಅದಾದ್ಮೇಲೆ ಈ ಏಜ್ ಗ್ಯಾಪ್ ಅನ್ನೋದು 25 years ಇರ್ಬೇಕು. ಯಾರು ದತ್ತು ತಗೊಳೋರೋ ಮಗುಗೂ ಮತ್ತು ದತ್ತು ಪಡೆಯೋನ್ಗೂ 25 years ಗ್ಯಾಪ್ ಇರ್ಬೇಕು. ಸೊ ಪ್ರೊಸೀಜರ್ ಇರುತ್ತೆ. ನಮ್ಗೆ ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಆಗಿರ್ಬೇಕು. ಹೇಗೆ ನಾವು ಬಂದು ಅವ್ರು ವೆರಿಫಿಕೇಶನ್ ಮಾಡ್ತೀವಿ, ಅದಾದ್ಮೇಲೆ ನಾವೇ 4 ಮಕ್ಕಳನ್ನ ಕೊಟ್ಟಿರ್ತೀವಿ. ಅವ್ರು ಅದರಿಂದನೇ ಪಡಿಬೇಕು ಹೊರತು ಯಾವತ್ತೇ ಆಗ್ಲಿ ಯಾರೇ ಆಗ್ಲಿ ಎಲ್ಲೇ ಆಗ್ಲಿ ಮಗುನ ಎಲ್ಲೂ ಪಡೆಯಕ್ಕೆ ಹೋಗ್ಬೇಡ್ದಿ. ಇಲ್ಲಿ ಯಾವ್ದೇ ಎಲ್ಲೇ ನೀವು ಪಡೆದಿದ್ರು ನಾವ್ ಆಕ್ಷನ್ ತಗೊಂಡೇ ತಗೊಂತೀವಿ. ಮಗು ಪೇರೆಂಟ್ಸ್ ಇದಾರಲ್ಲ ಅವ್ರ ಮೇಲೆ ಏನ್ ಆಕ್ಷನ್ ಮೇಡಮ್? ಈಗ ಅವ್ರು ಹೇಳ್ತಾರೆ ದತ್ತು ಮುಂದೆ ತಗೊಳ್ತಿದ್ವಿ ನಾವು, ಇನ್ನೂ ಪ್ರೊಸೀಜರ್ ಆಗಿಲ್ಲ ಅಂತ ಹೇಳ್ತಾ ಇದ್ರು ಮೇಡಮ್. ವಿಡಿಯೋ ನಮ್ಮ ಹತ್ರ ಇದೆ ಸರ್, ನಾವ್ ಎವಿಡೆನ್ಸ್ ಇಲ್ದಿರ ನಾವೆಲ್ಲೂ ಬರೋದಿಲ್ಲ. ಒಂದ್ ನಿಮಿಷ ಈ ಕ್ವಶನ್ಗೆ ಆನ್ಸರ್ ಮಾಡ್ಬಿಡ್ತೀವಿ. ಸೋನು ಶ್ರೀನಿವಾಸ್ ಗೌಡ ಅಲಿಯಾ ಶಾಂಭವಿ 23 years ನವರು ಒಂದು ವಿಡಿಯೋದಲ್ಲಿ ಅವರೇ ಹೇಳ್ಕೊಂಡಿದ್ದಾರೆ ಮಗುನ ದತ್ತು ಪಡೆದಿದ್ದೇನೆ, ಅದನ್ನು ಕಾನೂನು ಪ್ರಕಾರ ಅಂದ್ರೆ ನಾನು ಫಸ್ಟ್ ಕ್ವಶನ್ ಅವ್ರನ್ನ ಕೇಳಿದೆ, ಕಾರಾ ಅಂದ್ರೆ ಏನು, ಸಾರಾ ಅಂದ್ರೆ ಏನು, ಮಕ್ಕಳ ಕಲ್ಯಾಣ ಸಮಿತಿ ಅಂದ್ರೆ ಏನು, ಮಕ್ಕಳ ರಕ್ಷಣಾ ಘಟಕ ಅಂದ್ರೆ ಏನು, ಮಕ್ಕಳ ನಿರ್ದೇಶನಾಲಯ ಅಂದ್ರೆ ಏನು ಅಂತ. ಸೊ ಶಿ ಇಸ್ ನಾಟ್ ಅನ್ಎಜುಕೇಟೆಡ್, ಶಿ ಇಸ್ ಆಲ್ಸೋ ಎಜುಕೇಟೆಡ್ ಆಗಿರ್ಲಿ ಅನ್ಎಜುಕೇಟೆಡ್ ಆಗಿರ್ಲಿ 10 ಜನದ ಜೊತೆ ಸೇರಿ ಸರ್ ಕೇಳಿ ಸರ್, ಯಾಕೆ ಕೇಳೋದಿಲ್ಲ, ಯಾರು ಆನ್ಸರ್ ಮಾಡೋದಿಲ್ಲ? ಎಲ್ಲರೂ ಹೇಳ್ತಾರಲ್ವಾ ಇದೆಲ್ಲ ಪ್ರೊಸೀಜರ್ ಇದಂತ ಮಾಡಿ ಅಂತ ಹೇಳ್ತಾರಲ್ಲ, ಅವ್ರ ಅಡ್ವೊಕೇಟೇ ಹೇಳಿದಾರಂತೆ ನೀವು ತಗೊಳ್ಳಿ ಮಗುನ ಅಂತ. ಹೇಗ್ ತಗೊಂತಾರೆ? ಕಿಡ್ ಅನ್ನೋದು ಏನು ನಿಮ್ ಪ್ರಕಾರ ಮಾರಾಟ ಮಾಡ್ಕೊಳೋ ವಸ್ತು ಅನ್ಕೊಂಡ್ಬಿಟ್ಟಿದ್ದೀರಾ? ಆಗೋದಿಲ್ಲ ಅಲ್ವಾ? ಅದಕ್ಕೆ ಅಂತ ಒಂದು ಪ್ರೊಸೀಜರ್ ಇರುತ್ತೆ. ಆ ಮಗು ಅನ್ನೋದಕ್ಕೆ ಏನು ಚಿನ್ನ ಬೆಳ್ಳಿ ಅಲ್ಲ, ಮೋರ್ ದನ್ ದಟ್. ಅದು ನನ್ಗೊಬ್ಬ ಮಗ ಇದ್ದಾನೆ, ಮಗುನ ನಾನು ತೋರಿಸ್ತಾ ಇದ್ದೇನೆ ವಿಡಿಯೋದಲ್ಲಿ. ಈಗೇನೆ ಅದನ್ನ ಹೇಗೆ ಮಗು ಕೈಯಲ್ಲಿ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಉದ್ಧಾರಕ್ಕೋಸ್ಕರ ಮಗುನ ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಈವೊಂದು ನೀವು ದತ್ತು ತಗೊಂಡಿದ್ರು ಆ ಮಗುನ ನೀವೆಲ್ಲ ಈವನ್ ನಾವೇ ಮಗುನ ಡಿಸ್ಕ್ಲೋಸ್ ಮಾಡೋದಿಲ್ಲ ಸರ್. ರೆಸ್ಕ್ಯೂ ಮಾಡಿರೋ ಮಗುನ 18 ವರ್ಷ 0 to 18 ವರ್ಷ ಆಗಿರೋ ಮಗುನ ಎಲ್ಲೂ ನಾವು ಡಿಸ್ಕ್ಲೋಸ್ ಮಾಡೋದಿಲ್ಲ. ಬಾಲ್ಯ ವಿವಾಹ ಆಗಿದ್ರು ಇಲ್ಲ ನಮ್ಮ ಅಂಡರ್ ನಲ್ಲಿ ಬೆಗ್ಗಿಂಗ್ ಕೇಸ್ ಆಗಿದ್ರು ನಾವ್ ಯಾವತ್ತೇ ಆಗ್ಲಿ ಮಗುನ ತೋರ್ಸೋದಿಲ್ಲ. ಆಸ್ ಪರ್ ದಿ JJ ಆಕ್ಟ್ 74 ಪ್ರಕಾರ ಅದನ್ನ ರೂಲ್ಸ್ ಬ್ರೇಕ್ ಆಗಿದೆ. ದತ್ತು ಕಾಯ್ದೆ 12, 13, 14, 15 ಎಲ್ಲ ಇದಾಗಿದೆ. ಅದಾದ್ಮೇಲೆ ಪೇರೆಂಟ್ಸ್ ಗೆ ನಾನು ಏನೋ ಕೊಟ್ಟಿದ್ದೀನಿ ಅಂದ್ರೆ
ಏನೋ ಕೊಟ್ಟಿದ್ದಾರೆ ಅಂದ್ರೆ ಮಾರಾಟ ಆಗಿದೆಯಾ ಇಲ್ಲಿ ಮಗು ಅದು ನಮಗ್ ಗೊತ್ತಿಲ್ಲ. ನಾನು ಏನೋ ಕೊಟ್ಟೆ ತಗೊಂಡಿದ್ದೀನಿ ಅಂದ್ರೆ ಇಲ್ಲಿ ಲಾಭ ನಷ್ಟಗಳು ಅವ್ರಿಬ್ರಿಗೂ ಆಗಿದೆ. ನೀವೇನು ಕೊಡಂಗೂ ಇಲ್ಲ, ಅದನ್ನ ಹೇಳಂಗೂ ಇಲ್ಲ. ಅಲ್ಲಿ ವಿಡಿಯೋದಲ್ಲೇ ತನ್ನಕ್ ತಾನೇ ಅವರೇ ಹೇಳ್ಕೊಂಡಿರೋದು, ನಾವ್ ಹೇಳಿರೋದಲ್ಲ, ಇನ್ನೊಬ್ರು ಹೇಳಿರೋದಲ್ಲ. ನಮ್ಗೆ ಸಾರ್ವಜನಿಕವಾಗಿ ಯಾರು ಹೇಳಿಲ್ಲ. ಅವರೇ ಸೋನು ಅವರೇ ನಾನು ಮಗುನ ದತ್ತಕ್ ತಗೊಂಡಿದ್ದೀನಿ, ಅದನ್ನು ಕಾನೂನು ಪ್ರಕಾರವಾಗಿ. ಕಾನೂನನ್ನ ಇವಾಗ ಅಡ್ಗೆ ಮಾಡಿದ ತಕ್ಷಣ ಊಟ ಮಾಡ್ಬೇಕು ಸರ್. ಅಡ್ಗೆ ಮಾಡೋದಕ್ಕಿಂತ ಮುಂಚೆ ಊಟ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಮಗುನ ಅಂತ ಪ್ರಚಾರಕ್ಕೆ 100% ಮಗುನ ತೋರಿಸ್ಬಾರ್ದು ಸರ್. ಮಗುನ ಹೇಗ್ ತೋರ್ಸಿದ್ರಿ ನೀವು? ಯೂಟ್ಯೂಬ್ ಅಲ್ಲೇ ಆಗ್ಲಿ ಮಾಧ್ಯಮದಲ್ಲೇ ಆಗ್ಲಿ ಮಗುನ ಯಾವ್ದೇ ಕಾರಣಕ್ಕೂ ತೋರಿಸಬಾರ್ದು. ಐಡೆಂಟಿಟಿನ ರಿವೀಲ್ ಮಾಡ್ಲೇಬಾರ್ದು. ಮುಂದೆ ಇವರು ಹಾಕೊಂಡಿದ್ರ ಈವರೆಗೂ ಅರ್ಜಿ ಹಾಕೊಂಡಿಲ್ಲ. ನಾವು 5 ದಿವಸದಿಂದ, ಇದು ಇವತ್ತು ಮಾಡಿರೋ ಘಟನೆಗಳಲ್ಲ ಸರ್, 5 ದಿನದಿಂದ ಅವ್ರನ್ನ ಕಾರ್ಯಾಚರಣೆ ನಾವು ಮಾಡ್ತಾ ಇದೀವಿ. ಯಾಕಂದ್ರೆ ನಮ್ ಕಡೆಯಿಂದ ತಪ್ಪು ಇರಬಾರ್ದು, ನಾವು ಕರೆಕ್ಟ್ ಆಗಿರ್ಬೇಕು. ಪೇರೆಂಟ್ಸ್ ಸಂಪರ್ಕ ಮಾಡಿ ಸರ್. ಇವಾಗ ಮಾಡೋ ಸೆಕೆಂಡ್ ಏನು ಅಂದ್ರೆ ಮಗುನ ನಾವು ರಕ್ಷಿಸಿ ಮಗುನ CWC ಮಕ್ಕಳ ಕಲ್ಯಾಣ ಸಮಿತಿಗೆ ಕೊಡ್ತೀವಿ. ಸೊ ಸೋನಾ ಅವ್ರ ಬಗ್ಗೆ ನಾವೇನು ಮಾತಾಡೋದಕ್ಕೆ ಆಗೋದಿಲ್ಲ. ಅವರು ಕಾನೂನು ಕ್ರಮ ಅವ್ರು ಕೈಗೊಳ್ತಾರೆ. FIR ಆಗಿದೆ. ಅದಾದ್ಮೇಲೆ ಪೇರೆಂಟ್ಸ್ ನ ಕರೆಸ್ತೀವಿ. ಪೇರೆಂಟ್ಸ್ ನ ಕರೆಸಿ ನೀವ್ ಹೆಂಗ್ ಕೊಟ್ರಿ ಮಗುನ ಅಂತ ಅವ್ರಿಗೆ ಎಲ್ಲ ಇದು ಕೌನ್ಸಿಲ್ ಎಲ್ಲ ಇರುತ್ತೆ. ಕ್ರಮ ಇದೆಯಾ ಅಥವಾ ಕ್ರಮ ಇರುತ್ತೆ ಸರ್. ಅದ್ ನೆಕ್ಸ್ಟ್ ಪ್ರೊಸೀಜರ್. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.